ತುಮಕೂರಿನಲ್ಲಿ 131 ಕೋಟಿ ವೆಚ್ಚದಲ್ಲಿ ಜಿಲ್ಲಾಸ್ಪತ್ರೆ ನಿರ್ಮಾಣ. ಹಳೆಯ ಕಟ್ಟಡ ತೆರವು ಮಾಡಿ ನೂತನ ಕಟ್ಟಡ ಕಾಮಗಾರಿ ಆರಂಭ. ಹೈಟೆಕ್ ಮಾದರಿಯಲ್ಲಿ ತಲೆ ಎತ್ತಲಿದೆ ಜಿಲ್ಲಾಸ್ಪತ್ರೆ ಕಟ್ಟಡ. ಎಪ್ಪತ್ತೈದು ವರ್ಷಗಳಿಂದ ಸಾವಿರಾರು ಜನರ ಆರೋಗ್ಯಕ್ಕೆ ಆಸರಿಯಾಗಿದ್ದ ತುಮಕೂರು ಜಿಲ್ಲಾಸ್ಪತ್ರೆ ಇದೀಗ ಹೊಸ ರೂಪ ಪಡೆಯುತ್ತಿದೆ. ಹಳೆಯ ಕಟ್ಟಡದಲ್ಲಿ ಮೂಲ ಸೌಕರ್ಯಗಳ ಕೊರತೆ, ಶೌಚಾಲಯ ಹಾಗೂ ಆಧುನಿಕ ಚಿಕಿತ್ಸಾ ಸೌಲಭ್ಯಗಳ ಸಮಸ್ಯೆ ಎದುರಾಗಿದ್ದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನೂತನ ಆಸ್ಪತ್ರೆ ನಿರ್ಮಾಣಕ್ಕೆ ಮುಂದಾಗಿದೆ. ಬರೋಬ್ಬರಿ 131 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ನೂತನ ಜಿಲ್ಲಾಸ್ಪತ್ರೆ ಕಾಮಗಾರಿ ಕೂಡ ಆರಂಭಗೊಂಡಿದೆ. ಹೌದು, ತುಮಕೂರು ಜಿಲ್ಲಾಸ್ಪತ್ರೆ ಕಳೆದ 7 ದಶಕಗಳಿಂದ ಜಿಲ್ಲೆಯ ಜನರಿಗೆ ಆರೋಗ್ಯ ಸೇವೆ ನೀಡುತ್ತಾ ಬಂದಿದೆ. ಪ್ರತಿನಿತ್ಯ ನೂರಾರು ಮಂದಿ ಚಿಕಿತ್ಸೆಗಾಗಿ ಆಗಮಿಸುವ ಈ ಆಸ್ಪತ್ರೆ ಕಾಲ ಕಳೆದಂತೆ ಹಳೆಯದಾಗಿತ್ತು. ಕಟ್ಟಡದ ಸಮಸ್ಯೆ ಜೊತೆಗೆ ಶೌಚಾಲಯ, ಒಳಚರಂಡಿ ಹಾಗೂ ಆಧುನಿಕ ಸೌಲಭ್ಯಗಳ ಕೊರತೆಯಿಂದ ರೋಗಿಗಳು ಮತ್ತು ಸಿಬ್ಬಂದಿ ತೊಂದರೆ ಅನುಭವಿಸುವಂತಾಗಿತ್ತು. ಹೀಗಾಗಿ ಜಿಲ್ಲಾಸ್ಪತ್ರೆಗೆ ಆಧುನಿಕ ಸ್ಪರ್ಶ ನೀಡಲು ಜಿಲ್ಲಾಡಳಿತ ಮುಂದಾಗಿದ್ದು, ಜಿಲ್ಲಾ ಗಣಿಬಾಧಿತ ನಿಧಿಯ ಮೂಲಕ ನೂತನ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದೆ. ಇನ್ನು ಈಗಾಗಲೇ ಮೇಲ್ವಿಚಾರಣಾ ಪ್ರಾಧಿಕಾರದಿಂದಲೂ ಸಹ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು, ಜಿಲ್ಲಾಸ್ಪತ್ರೆ ನಿರ್ಮಾಣಕ್ಕೆ ಸಂಬಂಧಿಸಿದ ಯೋಜನಾ ವರದಿ, ವಾಸ್ತುಶಿಲ್ಪ ಹಾಗೂ ರಚನಾತ್ಮಕ ವಿನ್ಯಾಸ ಸೇರಿದಂತೆ ಅಗತ್ಯ ಪ್ರಕ್ರಿಯೆಗಳು ಪೂರ್ಣಗೊಂಡಿವೆ. ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ನೂತನ ಆಸ್ಪತ್ರೆ ನಿರ್ಮಾಣದ ಕುರಿತು ಚರ್ಚೆ ನಡೆಸಿದ್ದಾರೆ. ಹಳೆ ಆಸ್ಪತ್ರೆಯನ್ನು ಕೆಡವಿ ಹೊಸ ಆಸ್ಪತ್ರೆ ನಿರ್ಮಾಣ ಮಾಡ್ತಾ ಇದ್ದೀವಿ. ಇದು ಸೆಪ್ನೀಸ್ ಅಂಡರ್ KMERCಯಲ್ಲಿ ನಾವು ಇದನ್ನು 133 ಕೋಟಿ ರೂಪಾಯಿ ಅನುದಾನದಲ್ಲಿ KMRCಲಿ ಅಂಡರಲ್ಲಿ ತೊಗೊಂಡಿದ್ದೀವಿ. ಇದನ್ನು ಡೆಮಾಲಿಷ್ ಮಾಡಿ 1 ವರ್ಷ 8 ತಿಂಗಳಲ್ಲಿ ಕಟ್ಟಬೇಕು ಅಂತ ನಾವು ಅವ್ರ ಹತ್ರ ಇದು ಅಗ್ರಿಮೆಂಟಲ್ಲಿ ಮಾಡ್ಕೊಂಡು ಕೊಟ್ಟಿದ್ದೀವಿ. ಇದು ವಿನ್ಯಾಸ ಬಂದು ಒಂದು ಫಾರಿನ್ ಇದು ಥರ ಹೈಟೆಕ್ ಕಾರ್ಪೊರೇಟ್ ಹಾಸ್ಪಿಟ್ಲ್ ಥರ ಕಾಣಬೇಕು ಅಂತ ನಾವು ವಿನ್ಯಾಸ ಮಾಡಿ ಕಟ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಒಂದು ತಳ ಅದಿಗೆ ಬಂದಿದೆ, ಎಲ್ಲ ಒಂದು ಕಡೆಯಿಂದ ಡೆಮಾಲಿಷ್ ಮಾಡಿದ್ದಾರೆ. ಈಗ ನಾವು ಅದನ್ನು ಲೈನ್ ಮಾಡಿಬಿಟ್ಟು ಮಾರ್ಕ್ ಹಾಕ್ಬೇಕು, ಪಿಲ್ಲರ್ ಮಾರ್ಕ್ ಮಾಡಬೇಕು ಹಂತದಲ್ಲಿದೆ. ಈಗ ಆಲ್ರೆಡಿ ನಾವು ಕಿಚನ್ಗೆ ನಾವು ಮಾರ್ಕ್ ಮಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ. ಇದನ್ನ 1 ವರ್ಷ 8 ತಿಂಗಳಲ್ಲಿ ನಾವು ಜನತೆಗೆ, ತುಮಕೂರು ಜಿಲ್ಲೆ ಜನತೆಗೆ ಅರ್ಪಿಸ್ತಾ ಇದ್ದೀವಿ. ಇದು 400 ಬೆಡ್ ಕಟ್ತಾ ಇದ್ದೀವಿ. ಈಗ 400 ಬೆಡ್ಡು, ಕೆಳಗಡೆ ಎಲ್ಲ ಫುಲ್ OT ಕಾಂಪ್ಲೆಕ್ಸು, ಮಧ್ಯದಲ್ಲೆಲ್ಲ ಡಿಪಾರ್ಟ್ಮೆಂಟು ಮತ್ತು ವಾರ್ಡು, ಆಮೇಲೆ ಎಲ್ಲ ಥರ ಇದು ಮೇಲ್ಗಡೆ ಎಲ್ಲ ಲ್ಯಾಬ್ ಟೆಸ್ಟು ಅದೆಲ್ಲ ಮೇಲೆ ಮಾಡ್ತಾಯಿದ್ದೀವಿ. ಅದ್ರ ಮೇಲೆ ನಾವು ಕ್ಯಾಂಟೀನ್ ಮಾಡ್ತಾಯಿದ್ದೀವಿ. ಲಾಸ್ಟ್ ಫ್ಲೋರಲ್ಲಿ ಕ್ಯಾಂಟೀನ್ ಮಾಡ್ತೀವಿ, ಓಪನ್ ಕ್ಯಾಂಟೀನ್ ಮಾಡ್ತೀವಿ. ಇನ್ನು ಹೊಸ ಜಿಲ್ಲಾಸ್ಪತ್ರೆಯಲ್ಲಿ ಕೇವಲ ಕಟ್ಟಡ ನಿರ್ಮಾಣಕ್ಕೆ ಮಾತ್ರ ಆದ್ಯತೆ ನೀಡದೆ ರೋಗಿಗಳಿಗೆ ಅಗತ್ಯವಿರುವ ಆಧುನಿಕ ಆರೋಗ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಯೋಜಿಸಲಾಗಿದೆ. ಸುಸಜ್ಜಿತ ಶೌಚಾಲಯ, ಒಳಚರಂಡಿ ವ್ಯವಸ್ಥೆ ಹಾಗೂ ಚಿಕಿತ್ಸೆಗೆ ಪೂರಕವಾದ ಆಧುನಿಕ ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಾಗುತ್ತಿದೆ. ಪ್ರತಿನಿತ್ಯ ಗ್ರಾಮೀಣ ಪ್ರದೇಶಗಳಿಂದಲೂ ನೂರಾರು ರೋಗಿಗಳು ಆಸ್ಪತ್ರೆಗೆ ಆಗಮಿಸುವ ಹಿನ್ನೆಲೆಯಲ್ಲಿ ನೂತನ ಕಟ್ಟಡದಿಂದ ಜಿಲ್ಲೆಯ ಜನರಿಗೆ ಮತ್ತಷ್ಟು ಉತ್ತಮ ಆರೋಗ್ಯ ಸೇವೆ ದೊರೆಯುವ ನಿರೀಕ್ಷೆ ಇದೆ. ಆಮೇಲೆ ಜನಗಳ ಸೇವೆ ಆಗಲಿ, ಜನಗಳನ್ನ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಅವರಿಂದ ದೂರ ಹುಡುಕೋಬಾರದು, ಕೈಗೆ ಸಿಗಬೇಕು ಅವರು. ಅದಕ್ಕಾಗಿ ಒಂದು ಇಲಾಖೆನೇ ನಾವು ಪ್ರಾರಂಭ ಮಾಡಿದ್ದೇವೆ, ಪ್ರಜಾ ಸೇವೆ ಅಂತಕ್ಕಂಥ ಒಂದು ಇಲಾಖೆ. ಅದನ್ನು ಮಾಡಿ ಒಂದು IAS ಆಫೀಸರ್ ಸೆಕ್ರೆಟರಿ ಮಾಡಿ ಅದಕ್ಕೊಂದು ವರ್ಟಿಕಲ್ ಕ್ರಿಯೇಟ್ ಮಾಡಿದ್ದೀವಿ. ಅದು ಏನಪ್ಪ ಅಂತ ಹೇಳಿದರೆ, ಯಾರು ಅಧಿಕಾರಿಗಳು ಹೆಡ್ ಕ್ವಾರ್ಟರ್ ಸಿಗಬೇಕು, ಅದಕ್ಕೆ ನಾವು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೇವೆ. ನಾನು ಕೂಡ ನಮ್ಮ ಜಿಲ್ಲೆಯಲ್ಲಿ ನಮ್ಮ DC ಅವರಿಗೆ, ನಮ್ಮ SP ಅವರಿಗೆ, CO ಅವರಿಗೆಲ್ಲ ಹೇಳಿದ್ದೇನೆ, ಯಾರು ಎಲ್ಲಿ ಕೆಲಸ ಮಾಡ್ತಾರೆ, ತಾಲೂಕಲ್ಲಿ ಯಾವ ತಾಲೂಕಲ್ಲಿ ಕೆಲಸ ಮಾಡ್ತಾರೆ ಅಲ್ಲೇ ಇರಬೇಕು, ಆ ಹೆಡ್ ಕ್ವಾರ್ಟರ್ಸಲ್ಲೇ ಇರಬೇಕು. ಯಾರು ಇರೋದಿಲ್ಲ ಅಂತಂದರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಮಾಡಿದ್ದಾರೆ. ನಮ್ಮ ಉದ್ದೇಶ ಏನು ಅಂದರೆ, ಆ ಅಧಿಕಾರಿ ಅವ್ರ ಮನೆ ಇರಬೇಕಲ್ಲಿ, ಆ ಅಧಿಕಾರಿ ಮನೆ ಮುಂದೆ ಬೋರ್ಡ್ ಇರಬೇಕು, ಇಂಥ ಹೆಸರು ಅವರಿಂದ ಅವರು. ಅಂದರೆ ಯಾವತ್ತೋ ಸಾಯಂಕಾಲನೋ ಬೆಳಗ್ಗೆನೋ
ಯಾರೋ ಒಬ್ಬ ಅರ್ಜಿ ತಗೊಂಡೋಗಿ ಅವ್ರ ಮನೆಗೆ ಹೋಗಿ ಅವ್ರು ನೋಡುವಂಥ ವ್ಯವಸ್ಥೆ ಆದರೆ ಅನೇಕ ಸಮಸ್ಯೆಗಳು ಬಗೆಹರಿಯುತ್ತವೆ. ಒಟ್ನಲ್ಲಿ 75 ವರ್ಷಗಳ ಇತಿಹಾಸ ಹೊಂದಿದ್ದ ಹಳೆಯ ಕಟ್ಟಡವನ್ನ ತೆರವುಗೊಳಿಸಿ ಹೊಸ ಆಸ್ಪತ್ರೆ ನಿರ್ಮಾಣವಾಗ್ತಾ ಇದ್ದು, ಅಂದಾಜಿನ ಪ್ರಕಾರ 1 ವರ್ಷ 8 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಆದರೆ ಹಳೆಯ ಕಟ್ಟಡದೊಂದಿಗೆ ಹಲವು ನೆನಪುಗಳು ಬೆಸೆದುಕೊಂಡಿದ್ದರೂ ಜಿಲ್ಲೆಯ ಜನರಿಗೆ ಅತ್ಯಾಧುನಿಕ ಆರೋಗ್ಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ನೂತನ ಆಸ್ಪತ್ರೆ ನಿರ್ಮಾಣವಾಗ್ತಾ ಇರೋದು ಸಾರ್ವಜನಿಕರಲ್ಲಿ ಹೊಸ ನಿರೀಕ್ಷೆ ಮೂಡಿಸಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.